ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಈ ಥರ ವಿಡಿಯೋ ಮಾಡಿದೆ ಆಗಲೇ ತುಂಬ ದಿನಗಳಾಗೋಯ್ತು. ಫೇಸ್ ಟು ಫೇಸ್ ವಿಡಿಯೋ ಕಮ್ಮಿ ನಾನು ಮಾಡೋದು. ಸೊ ಈಗ ನೈಟ್ ಡಿನ್ನರ್ಗೆ ಏನು ಮಾಡೋಣ, ಟೈಮ್ ಈಗ 7 ಗಂಟೆ ಆಗಿದೆ. ಏನು ಮಾಡೋದು ಡಿನ್ನರ್ಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ನೈಟ್ ಊಟಕ್ಕೆ ಏನು ಮಾಡೋದು ಅಂತ ನೋಡಬೇಕಾದ್ರೆ ಇವಾಗ ರೈಸ್ ಮಾಡಿ ಇಷ್ಟು ಬೇಗ ಅಡುಗೆ ಮಾಡ್ತೀನ ಅಂತ ಅಂದ್ಕೋಬೋದು ನೀವು. ಬಟ್ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳ್ತಾನೆ, ಅಂದರೆ ಬೇಗ ಮಲ್ಕೊಬಿಡ್ತಾನೆ ಊಟ ಮಾಡಿ. ಸೊ ಹಾಗಾಗಿ ನೈಟ್ ಹೊತ್ತು ಬೇಗನೆ ಊಟ ಮಾಡಿಬಿಡ್ತೀವಿ ನಾವು. ಸೊ ಹೀಗೆ ಈಗ ರೈಸು ಆಗಿದೆ. ಈಗ ಏನಿದ್ರು ನೆನ್ನೆ ಸ್ವಲ್ಪ ಚಿಕನ್ನ ಹಾಗೆ ಎತ್ತಿಟ್ಟಿದ್ದೆ ನಾನು. ಫುಲ್ಲು ಚಿಕನ್ ಏನು ಮಾಡೋದು ಅಂತೇಳಿ ಸ್ವಲ್ಪ ಚಿಕನ್ನ ಹಾಗೆ ಎತ್ತಿಟ್ಟಿದ್ದೆ. ಸೊ ಇವಾಗ ಚಿಕನಲ್ಲಿ ನಾನು ಅಂದ್ಕೊತಾ ಇದ್ದೀನಿ ಚಿಕನ್ ಫ್ರೈಡ್ ರೈಸ್ ಮಾಡಿಬಿಡೋಣ ಅಂತ ಅನಿಸ್ತಾ ಇದೆ. ಅದು ಮಾಡೋಣ, ಇಲ್ಲಾಂದರೆ ಫ್ರೈಡ್ ರೈಸ್ ಮಾಡಿ ಚಿಕನ್ ಕಬಾಬ್ ಮಾಡೋಣ ಅಂತ. ಸ್ವಲ್ಪನೇ ಇರೋದು. ಸೊ ನೋಡ್ಬೋದು ಇಷ್ಟೇ ಇರೋದು. ಸೊ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನೋಡಬೇಕು, ಇನ್ನೂ ಡಿಸೈಡ್ ಮಾಡಲ್ಲ ನಾನು. ಅಡುಗೆಗಳೇ ಆಗಲಿ ಟಿಫನೇ ಆಗಲಿ ತಕ್ಷಣಕ್ಕೆ ಏನಾಗುತ್ತೋ ಅದನ್ನು ಮಾಡಿಬಿಡ್ತೀನಿ. ಹಾಗಾಗಿ ಆ್ಯಂಡ್ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ತುಂಬ ಖುಷಿಯಾಗುತ್ತೆ. ಏನು ಗೊತ್ತಾ, ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾಯಿರ್ತೀನಿ, ತುಂಬ ಡಿಮೋಟಿವೇಟ್ ಆಗ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತೀನಿ. ಅದಕ್ಕೆ ನಂಗೆ ಪರ್ಸ್ನಲಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ, ಅದೆಲ್ಲ ತುಂಬ ಖುಷಿ ಅನಿಸುತ್ತೆ. ಒಂದು ಸಪೋರ್ಟ್ ಮಾಡೋಕ್ಕೆ ಇದರಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ ನನಗೆ. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡೋದ್ರಿಂದ ನಾನು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ನಿಮ್ಮ ಸಪೋರ್ಟ್ಗಳಿಂದ ನಾನು ಇಷ್ಟೆಲ್ಲ ಪ್ರಯತ್ನಗಳು ಬಿಡದಂತೆ ಚಾಲೆಂಜ್ಗಳು ಏನೇ ತಗೊಂಡ್ರು, ಏನೇ ನೋವಾದ್ರೂ, ಎಷ್ಟೇ ಒಂದು ಹರ್ಟ್ ಆದ್ರೂ ಅದನ್ನೆಲ್ಲ ಮನ್ಸಿಗೆ ಹಾಕ್ಕೊಳ್ತಾನೆ ವಿಡಿಯೋ ಮಾಡಬೇಕು. ತುಂಬ ಜನ ಕೇಳ್ತಾ ಇರ್ತೀರ, ಡೈಲಿ ವ್ಲಾಗ್ಸ್ ಮಾಡ್ತಾಯಿರಿ ನೀವು, ಬಿಡಬೇಡಿ, ಯಾರೇನಾದರೂ ಹೇಳಿ ಹಾಗೆ ಹೀಗೆ ಅಂತ ಹೇಳ್ತೀರ. ಬಟ್ ಖುಷಿಯಾಗುತ್ತೆ ನನಗೆ ಅದೆಲ್ಲ ಕೇಳಿಸ್ಕೊಂಡಾಗ ಆ ಮಾತುಗಳನ್ನೆಲ್ಲ ಮಾಡೋಕ್ಕೆ ಇನ್ನೂ ಟ್ರೈ ಮಾಡ್ತೀನಿ. ಮತ್ತು ತುಂಬ ಜನ ಕೇಳಿದ್ದೀರ ನನ್ನ, ನೀವು ಮುಂಚೆಯಿಂದ ಇದೇ ಥರ ದಪ್ಪ ಇದ್ದೀರಾ ಅಥವಾ ಮದುವೆ ಆದಮೇಲೆ ಈ ಥರ ದಪ್ಪ ಆಗಿದ್ದ ಅಥವಾ ಮಗು ಆದಮೇಲೆ ದಪ್ಪ ಆಗಿದ್ದ ಅಂತ ಕೇಳ್ತೀರಾ. ನಾನು ಮಗು ಆದಮೇಲೂ ಸಣ್ಣ ಇದ್ದೆ. ಯಾವಾಗ ಲಾಕ್ಡೌನ್ ಬಂತು ಗೊತ್ತಾ, ಆವಾಗಿಂದ ದಪ್ಪ ಆದೆ. ಅದಾದಮೇಲೆ ನಾನು ಡ್ಯೂಟಿಗೆ ಹೋಗೋದು ಬಿಟ್ಟೆ ನೋಡಿ, ಆವಾಗ ದಪ್ಪ ಆಗಿಬಿಟ್ಟೆ, ಇನ್ನೂ ಸಖತ್ ದಪ್ಪ ಆಗಿಬಿಟ್ಟೆ. ಇವಾಗ ಏನು ಮಾಡಬೇಕು ಅಂತ ಇದ್ದೀನಿ ಗೊತ್ತಾ, ವೆಯ್ಟ್ ಲಾಸ್ ಅಂದರೆ ನಾನು ಫುಲ್ ಡಯಟ್ ಥರ ಎಲ್ಲ ಮಾಡೋಕ್ಕೋಗಲ್ಲ. ಯಾಕಂದರೆ ನಾನು ಚಿಕನ್ನು ಮಟನ್ನು ಇದೆಲ್ಲ ಬಿಟ್ಟು ಇರಲ್ಲ. ತಿನ್ನೋದ್ರಲ್ಲೇ ಒಂದು ಸ್ವಲ್ಪ ಹೆಲ್ದಿ ಫುಡ್ ತಿನ್ನೋಣ ಅಂದರೆ ಆಯಿಲ್ ಕಮ್ಮಿ ಇರೋವಂಥದ್ದು, ಮತ್ತು ಚಪಾತಿ ಮುದ್ದೆ ಈ ಥರದ್ರಲ್ಲಿ ಇದು ಮಾಡೋಣ. ರೈಸ್ ತಿನ್ನಬೇಕು, ಆದರೆ ಸ್ವಲ್ಪ ಕಮ್ಮಿ ಆ ಥರದ್ರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಹೇಳ್ತಾನೆ ಇದ್ದೀನಿ. ಬಟ್ ಸ್ವಲ್ಪ ದಪ್ಪ ಆದಾಗ ಅದನ್ನು ಟ್ರೈ ಮಾಡಿದ್ದೆ. ಬಟ್ 2-3 kg ಅಷ್ಟು ಸಣ್ಣ ಆಗಿದ್ದೀನಿ ಅಷ್ಟೇ. ನಾನು ಏನಪ್ಪ 6 ತಿಂಗಳು 1 ವರ್ಷ ಹತ್ರ ಆದ್ರೂ ಬರೀ 4-5 kg ಅಷ್ಟು ಸಣ್ಣ ಆಗಿದ್ದೀನಲ್ಲ ಅನ್ನೋ ಒಂದು ಬೇಜಾರು. ಕ್ಯಾಮ್ರಾನ ನಾನು ಫೇಸ್ ಟು ಫೇಸ್ ಇಟ್ಟಿದ್ದೀನಿ. ಸೊ ಅದಕ್ಕಾಗಿ ನಾನು ನೋಡ್ಕೊಂಡು ನಾನೇ ಮಾತಾಡ್ತಿದ್ದೀನಿ, ಕ್ಯಾಮ್ರಾ ನೋಡಲ್ಲ ನಾನು. ಸೊ ಹಾಗಾಗಿ ಏನೋ ಅಂದ್ಕೊಬಿಡಿ. ಈಗ ಚಿಕನ್ ಫ್ರೈಡ್ ರೈಸ್ ಮಾಡೋದಾ ಇಲ್ಲ ಚಿಕನ್ ಕಬಾಬ್ ಮಾಡಿಬಿಟ್ಟು ಫ್ರೈಡ್ ರೈಸ್ ಮಾಡೋದಾ ಸಪ್ರೇಟಾಗಿ ಅನ್ನೋದನ್ನ ಗೊತ್ತಿಲ್ಲ. ಏನು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಬೇಗ ಯಾವುದಾಗುತ್ತೆ ಅದನ್ನು ಮಾಡಿಬಿಡ್ತೀನಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತಲೂ ಕೇಳ್ಕೊಳ್ತೀನಿ. ಈಗ ಚಿಕನ್ಗೆ ಫಸ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಚಿಕನ್ನ ಕಲಸಿಡೋಣ ಅಂತ ಕಲಸಿಕ್ಕೋತಾ ಇದ್ದೆ. ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು, ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಬರುತ್ತಲ್ಲ ಕಾರ್ನ್ಫ್ಲೋರು, ಆಮೇಲೆ ಸ್ವಲ್ಪ ಸೋಯಾ ಸಾಸು ಇಷ್ಟನ್ನು ಹಾಕಿ ನಾನಿಲ್ಲಿ ಚಿಕನ್ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಕಲಸಿ ಎತ್ತಿಟ್ಕೊಳ್ತಾ ಇದ್ದೆ. ಆಮೇಲೆ ಲಾಸ್ಟಿಗೆ ನಾನು ಮಾಡಿದ್ದೆ ಬೇರೆ ನೋಡಿ. ಹಾಗೆಯೇ ಈಗ ಬೀನ್ಸು ಮತ್ತು ಕ್ಯಾರೆಟ್ನು ಅಷ್ಟೇ, ಅದನ್ನು ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ.
ಆ, ಏನಿದ್ರು ತರಕಾರಿಗಳೆಲ್ಲ ಸ್ವಲ್ಪ ಹಸಿ ಹಸಿಯಾಗಿ ಫ್ರೈಡ್ ರೈಸಲ್ಲಿ ಇದ್ರೆ ತುಂಬ ರುಚಿ. ಹಾಗೆ ಈರುಳ್ಳಿನೂ ಕಟ್ ಮಾಡಿಕೊಂಡೆ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ಬೆಳ್ಳುಳ್ಳಿ ಒಂಚೂರು ಜಾಸ್ತಿ ಬೇಕಂದ್ರೆ ಹಾಕೋಬೋದು, ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಈರುಳ್ಳಿ ಕಟ್ ಮಾಡಿದ್ನಲ್ಲ ಒಂದೆರಡು ಈರುಳ್ಳಿ ಅಷ್ಟೇ, ಮೀಡಿಯಮ್ ಸೈಜ್ದು, ಒಂದು ಚಿಕ್ಕ ಸೈಜ್ದು ನಾನು ತೊಗೊಂಡಿರೋದು. ಎರಡನ್ನು ಹಾಕಿ 2 ಈರುಳ್ಳಿ ಹಾಕಿದ್ದೀನಿ, ಉದ್ದು ಕಟ್ ಮಾಡಿರೋದು. ಅದನ್ನು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೇನು ಫುಲ್ಲು ಬ್ರೌನ್ ಆಗಬೇಕು ಅನ್ನೋದೆಲ್ಲ ಏನಿಲ್ಲ. ಹಾಗೆ ತರಕಾರಿ ಇವಾಗ ಕಟ್ ಮಾಡಿರುವಂತಹ ಬೀನ್ಸು ಮತ್ತು ಕ್ಯಾರೆಟ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಸ್ವಲ್ಪ ಹೊತ್ತು ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅಷ್ಟರಲ್ಲಿ ನನ್ನ ಮಗ ಏನು ಅಡುಗೆ ಮಾಡ್ತಾ ಇದ್ದೀರಾ ಅಂತ ಬಂದ. ಸೊ ನಾನು ಹಿಂಗಂದೆ, ಚಿಕನ್ ಫ್ರೈಡ್ ರೈಸ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ. ಸೊ ಅವನು ಹೇಳ್ದ, ಕಬಾಬ್ ಮಾಡಿಬಿಟ್ಟು ಫ್ರೈಡ್ ರೈಸ್ ಮಾಡಿಬಿಡಿ ಮಮ್ಮಿ ಅಂತ ಅಂದ. ನಂಚ್ಕೊಳಕ್ಕಾಗುತ್ತೆ ಅಂತ ಹೇಳಿ ಆ ಥರ ಅಂದ. ಸೊ ಅದಕ್ಕಾಗಿ ನನಗೂ ಹಂಗೆ ಅನಿಸ್ತು. ಫಸ್ಟ್ ಹಂಗೆ ಅನಿಸಿತು ಯೋಚನೆ ಹೇಳ್ದಂಗೆ ನಿಮಗೆ. ಆಮೇಲೆ ಯಾಕೋ ಚಿಕನ್ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಅನಿಸ್ತಾ ಇತ್ತು. ಆಮೇಲೆ ಜಾಸ್ತಿ ಕೆಲವೊಂದು ಸ್ವಲ್ಪ ಬೋನ್ಸ್ ಎಲ್ಲ ಇತ್ತು. ಹಾಗಾಗಿ ನಾನು ಇಲ್ಲಿ ಕಬಾಬೇ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ಮೊಟ್ಟೆ ಅದರಲ್ಲೂ ಎಗ್ ವೈಟ್ ಮಾತ್ರ ಹಾಕೊಳ್ತಾ ಇದ್ದೀನಿ. ಅದು ಮತ್ತು ಸ್ವಲ್ಪ ಕಬಾಬ್ ಪೌಡರು, ಹಾಗೆ ನಿಂಬೆಹಣ್ಣು ಹೇಳೋದು ಮರ್ತೋದೆ. ಮುಂಚೆನೇ ಹಾಕಿದ್ದೆ ನಿಂಬೆಹಣ್ಣ. ಇಷ್ಟೇ. ಇವಾಗ ಇಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎತ್ತಿಕೊಳ್ತಾ ಇದ್ದೀನಿ. ಈಗ ಎಗ್ ಯೆಲ್ಲೋ ಕಲರ್ದು ಇದೆಯಲ್ಲ, ಅದನ್ನು ಏನು ಮಾಡ್ತೀನಿ ಅನ್ನೋದನ್ನ ನೋಡ್ತಾ ಇರಿ. ಇದೊಂದು ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟು ಸ್ವಲ್ಪ ಫ್ರೈ ಆಗಬೇಕು. ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಮುಚ್ಚಿಡ್ತಾ ಇದ್ದೆ. 1-2 ನಿಮಿಷ ಅಷ್ಟೇ, 1-2 ನಿಮಿಷನೂ ಬೇಡ, ಸ್ವಲ್ಪ ಹೊತ್ತು ಅಷ್ಟೇ. ಈಗ ಎಗ್ ಎಲ್ಲೋ ಇತ್ತಲ್ಲ ಅದನ್ನು ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಟೊಮೊಟೊ ಸಾಸು ಮತ್ತು ಸೋಯಾ ಸಾಸು, ಹಾಗೆ ಇಲ್ಲಿ ಸ್ವಿಝ್ವಾನ್ ರೈಸ್ ಮಾಡೋದಕ್ಕೆ ಸಾಸ್ ಬರುತ್ತಲ್ಲ ಅದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಫ್ರೈಡ್ ರೈಸ್ ಮಾಡೋಕ್ಕೋಗಿ ಸ್ವಿಝ್ವಾನ್ ರೈಸ್ ಅನಿಸುತ್ತೆ, ಆ ಥರ ಆಗೋಯಿತು. ಇದನ್ನ ಏನು ಬೇಕಾದ್ರೂ ಹೇಳ್ಬೋದು, ಎಗ್ ಸ್ವಿಝ್ವಾನ್ ರೈಸೋ ಅಥವಾ ಎಗ್ ಫ್ರೈಡ್ ರೈಸೋ ಏನು ಬೇಕಾದರೂ ಹೇಳ್ಬೋದು. ತುಂಬಾ ಸಖತ್ತಾಗಿತ್ತು. ಮಾತ್ರ ಏನು ಮಾಡೋದು ನೈಟ್ ಡಿನ್ನರ್ಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ದಿಢೀರಂತ ಬೇಗ ಆಗೋಗುತ್ತೆ. ನಾನು 7-7:15 ಸ್ಟಾರ್ಟ್ ಮಾಡಿದ್ದು. ಒಂದು ಬೇಗನೆ ಆಗೋಯ್ತು, 7:45 ಹೊತ್ತಿಗೆಲ್ಲ ಆಗೋಯ್ತು. ಫ್ರೈಡ್ ರೈಸು ಆಗಿ ಚಿಕನ್ ಕಬಾಬನ್ನು ಸಹ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟಿದ್ನಲ್ಲ ಅಷ್ಟು ತನಕ. ಇದು ಮಾಡೋ ಅಷ್ಟರಲ್ಲಿ ಮ್ಯಾರಿನೇಟ್ ಆಗಿರುತ್ತೆ, ಆಮೇಲೆ ಕಬಾಬ್ ಹಾಕೋಬೋದು ಅಂತ ಹೇಳಿ ಯೋಚನೆ ಮಾಡಿದೆ. ಹಾಗೆ ರೈಸ್ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ, ಉಪ್ಪು ನೋಡಿಕೊಂಡು ಹಾಕೊಳ್ಳಿ. ಇಷ್ಟೇ ಆಗೋಯಿತು. ಈ ಕಡೆ ಮ್ಯಾರಿನೇಟು ಆಗಿದೆ ಆ್ಯಂಡ್ ಈ ಕಡೆ ಸ್ವಿಝ್ವಾನ್ ಫ್ರೈಡ್ ರೈಸು ಇಲ್ಲ ಸ್ವಿಝ್ವಾನ್ ಎಗ್ ಫ್ರೈಡ್ ರೈಸು ಏನು ಬೇಕಾದರೂ ಹೇಳ್ಬೋದು, ಅದೆಲ್ಲ ಆಗೋಗಿದೆ. ಏನೋ ಒಂದು ಡಿಫ್ರೆಂಟಾಗಿ ಆಗೋಯಿತು. ಮಾತ್ರ ರುಚಿ ಮಾತ್ರ ಸಖತ್ತಾಗಿತ್ತು ನಿಜ ಹೇಳ್ಬೇಕಂದ್ರೆ. ಹಾಗೆ ಇವಾಗ ಕಬಾಬ್ನು ಸಹ ಹಾಕೊಳ್ತಾ ಇದೆ. ಎಣ್ಣೆ ಏನು ಮಾಡಿದ್ದೀನಿ, ಜಾಸ್ತಿ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೀನಿ, ಅದಕ್ಕೆ ಆ ಥರ ಸೈಡೆಲ್ಲ ಬ್ರೌನ್ ಆಗಿಬಿಟ್ಟಿದೆ. ಜಾಸ್ತಿ ಕಾಯ್ದೋಗ್ಬಿಡ್ತು. ನಾನು ಆ ಕಡೆ ಹಚ್ಚಿ ಏನು ಮಾಡ್ತಿದ್ದಾನೆ ನೋಡ್ಕೊಬರೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ಇದು ಈ ಥರ ಆಗಿತ್ತು ಅಷ್ಟೇ. ಕಬಾಬು ತುಂಬ ಚೆನ್ನಾಗಾಗಿತ್ತು, ಬೇಗನೆ ಮಾಡಿದ್ದು. ಮತ್ತು ನಿಜ ಹೇಳ್ಬೇಕಂದ್ರೆ ಸೋಯಾ ಸಾಸ್ ಹಾಕಿದಾಗ ಸಾಫ್ಟಾಗೇ ಬಂದಿತ್ತು ಚಿಕನ್ನು, ಅಷ್ಟು ಚೆನ್ನಾಗಿತ್ತು. ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇಲ್ಲ, ಇದು 2ನೇ ಸತಿ ಮಾಡ್ತಾ ಇರೋದು. ನಾನು ಮುಂಚೆ ಚಿಕನ್ ಫ್ರೈಡ್ ರೈಸ್ ಮಾಡಿದಾಗೂ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಆವಾಗೂ ಅಷ್ಟೇ ಸಾಸ್ ಹಾಕಿದ್ದೆ. ಚೆನ್ನಾಯ್ತಾ? ಸೂಪರಾ? 8 ಗಂಟೆ ಮಗ ಬೇಗ ಊಟ ಮಾಡಬೇಕು, ಬೇಗ ಎದ್ದೇಳಬೇಕು. ಅದಕ್ಕಾಗಿ ಊಟ ಬೇಗ ಅಲ್ವಾ ಚುಮ್ಮ? ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೀವು ಒಂದ್ಸತಿ ಟ್ರೈ ಮಾಡಿ ಇದನ್ನ. ಏನು ಮಾಡ್ಬೋದು ದಿಢೀರ್ ಅಂತ, ಸ್ವಲ್ಪ ಚಿಕನ್ ಇದ್ದಾಗ ಅಂತ ಯೋಚನೆ ಮಾಡಿಬಿಟ್ಟು ಮಾಡಿಬಿಡಿ, ಸಖತ್ತಾಗುತ್ತೆ.